ಆ ತೋಟಗಳಿಗೆ ದೂರ ಹೋದ್ರೆ ದಿಗ್ಲಾತದೆ. ಹಿಂಗೆ ಬಂದರೆ ಏನು ಒಂದು ಗಾಡಿ ಇಲ್ಲ ಏನೂ ಇಲ್ಲ, ರೋಡೆಲ್ಲ ಬೇಕು ಅಂತದೆ. ಒಳ್ಳೆ ಕತೆ ಆಯಿತು. ನಮ್ಮ ಯಜಮಾನ್ ಬರೋರ್ಕನ ಕಾಯ್ಕೊಂಡಿದ್ದೀಗ, ಜೊತೆಗೆ ಬರ್ಬೋದಾಗಿತ್ತು. ಅಲ್ಲಿ ಹೋಗ್ತಾರೆ ನಮ್ಮ ಸಾವಿತ್ರಮ್ಮನಲ್ಲ. ಹಾಂ ಅಲ್ಲ ಬಿಡು, ನಮ್ಮ ಸಾವಿತ್ರಮ್ಮನ ಈ ಕಡೆಗೆ ಬರ್ತಾಳೆ. ಇಲ್ಲ ನಮ್ಮ ಸಾವಿತ್ರಮ್ಮನ ಇದ್ದಂಗೆ ಅವಳೆ ಕೂಗ್ಬಿಡಂತಡಿ. ಯಾರನ್ನ ಬೇರೆಯವರ ಆದರೆ ಅದೇನು ಅನ್ಕೊಂಡ ಏನೇನು ಅನ್ಕೊಂಡ್ಲಿ ನಂಗೆ ಏನಾಗಬೇಕು. ಸಾವಿತ್ರಮ್ಮ, ಸಾವಿತ್ರಮ್ಮ ಮಾವ ಹಾಗೂ ನಾನು ಅನ್ಕೊಂಡಿದ್ದು ನಿಜವೇ. ಅಲ್ಲಮ್ಮ ಎಲ್ಲಕ್ಕಮ್ಮ ಹೊಟ್ಟಿದ್ದೆ, ಇದೇನಿದು ಹಿಂಗೆ ನಡ್ಕೊಂಬರ್ತಾ ಇದೆಯಾ? ಅಯ್ಯೋ ಮಾವ, ಇದು ಇವರು ಎಲ್ಲ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆ ಭಾವನೂ ಇವ್ರು ಹೋದ್ರು. ನಾನು ಜಾನು ನೋಡ್ಬೇಕು ಅನಿಸ್ತಾ ಇತ್ತು, ಅದಕ್ಕೆ ಹಿಂಗೆ ನಡ್ಕೊಂಬಂದ್ಬಿಟ್ಟೆ. ಒಳ್ಳೆ ಹುಡುಗಿ ಬಿಡು ನೀನು, ಸರಿಯಾಗಿದ್ಯಾ. ಅಬ್ಬಮ್ಮ ಕೂತ್ಕೋ ಬಾ. ಹಂಗೆಲ್ಲ ಓಡಾಡ್ಕೊಡ್ತಮ್ಮ, ಒಬ್ಬೊಬ್ರೆ ಕಾಲ ಸರಿ ಇಲ್ಲ. ನಾನು ತಾಟಿಗ್ಲಾಗ್ನಿಗೆ ಹೋಗೋದು ಬೇಡ, ಮೇನ್ ರೋಡಿಗೆ ಹೋಗೋಣ. ಜನ ಓಡಾಡ್ತಾ ಇರ್ತಾರೆ ಅಂತ ಬಂದ್ರೆ ಎಲ್ಲಿ ಮಾವ ಒಬ್ರು ಇಲ್ಲ. ರೋಡ್ಗಳೇನೋ ಚೆನ್ನಾಗಿ ಮಾಡವ್ರಮ್ಮ, ಹಳ್ಳಿಯವರೆಲ್ಲ ಅವಾಗೊಬ್ರು ಓಡಾಡ್ತಾರೆ. ಬಮ್ಮ ಕೂತ್ಕೋ ಬಾ. ಮಾವ ನೀವೆಲ್ಲಿಗೆ ಹೋಗಿದ್ರಿ? ನಾನು ಹಂಗೆ ಅಷ್ಟು ಕೆಲಸ ಇತ್ತು, ಅದೇ ಸ್ನೇಹನ ಮದುವೆ ಆಗ್ತೀನಿ ಅಂತ ಹುಡುಗನ ಬಂದಿದ್ನಲ್ಲ, ಆ ಹುಡುಗನವ್ರ ಊರ ಕಡೆ ಹೋಗಿದ್ನಿ. ಅವ್ರ ಮನೆ ಹತ್ರಕ್ಕೂ ಹಂಗೆ ಹೋಗಿ ಬರೋಣ ಅಂತ ಹೋಗಿದ್ನಿ. ಮನೆಯೆಲ್ಲ ಚೆನ್ನಾಗದಮ್ಮ, ಕಣ್ಣು ಮುಚ್ಕೊಂಡು ಕೊಡ್ಬೋದಮ್ಮ ಸ್ನೇಹನ ಮನೆಕಂತೂ ಇಷ್ಟ ಆಗ್ಬಿಡ್ತು. ಇವಾಗ ಹೋಗಿ ಅಷ್ಟು ಬುದ್ಧಿ ಹೇಳಿ ಒಳ್ಳೆ ದಿನ ನೋಡೆ ನಾನು ಮದುವೆ ಮಾಡಿಕೊಟ್ಬಿಡ್ತೀನಮ್ಮ. ಎಳೆ ಮಗು ಒಂದದೆ, ಅದು ನೋಡಿ ನಂಗೆ ಹೊಟ್ಟೆ ಉದ್ದೋಯ್ತಮ್ಮ. ಮಗು ಅಂದಲ್ಲ ಮಾವ, ಅದೇ ಇವಳಷ್ಟು ಪಾಪ ಕಮ್ಮಿ ಮಾಡ್ಕೊಬೇಕು. ಇವಾಗೆಲ್ಲ ಕೂಳ್ಸ್ಕೊಂಡು ಬುದ್ಧಿ ಮಾತು ಹೇಳ್ತೀನಿ, ಇಲ್ಲ ಅಂತಂದ್ರೆ ಬೀಳ್ತವೆ ಏಟ್ಗಳು. ಮನೆಯಿಂದ ಆಚೆಗಾಗ್ತೀನಿ ಅಷ್ಟೇ, ಎಲ್ಲನೂ ಹೋಗಿ ಬದುಕೊಂಡ್ಲಿ. ಆ ಮುಚ್ಚುಟವಾಗಿ ಆ ಮಗು ನೋಡ್ಕೊಂಡು ಆ ಅಜ್ಜಿ ನೋಡ್ಕೊಂಡು ಜೀವನ ಮಾಡ್ಕೊಂಡಿದ್ಲು ಸರಿ. ಇಲ್ಲ ಯಾಮರಲ್ಲ, ನಾನು ವಾರಕ್ಕೆ ಒಂದು ದಿವಸ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ, ವಾತಾವರಣ ನೋಡ್ಕೊಂಡು. ಇಷ್ಟು ದಿನ ಬಿಟ್ಟಂಗೆ ಬಿಡಲ್ಲಮ್ಮ. ಏನು ಇವನು ಆಡಿದ್ದೆ ಆಟನಾ? ಈ ಚಿಕ್ಕ ವಯಸ್ಸಲ್ಲ ಮಾವ. ಏನು ಚಿಕ್ಕ ವಯಸ್ಸಮ್ಮ, ಏನು ಚಿಕ್ಕ ವಯಸ್ಸೇಳ? ಆದಿಶಂಕರ್ನು ಅವಳು ಇಬ್ಬರು ಒಂದು ಜೊತೆ, ಎಂಥದ್ದು ಚಿಕ್ಕ ವಯಸ್ಸಿಲ್ಲ. ಕೂತ್ಕೋ ಬಾ. ಮುಚ್ಚುಟವಾಗಿ ಆ ಹುಡುಗನ ನೋಡ್ಕೊಂಡು ಆ ಮಗುನ ನೋಡ್ಕೊಂಡು ಆ ಅಜ್ಜಿ ನೋಡ್ಕೊಂಡಿದ್ರೆ ಎಂಥ ಸಂಸಾರ. ಒಬ್ಬರು ತಂಟೆ ಇಲ್ಲ, ಒಬ್ಬರು ತಕರಾಲಿಲ್ಲ. ಇವಳು ಕೈ ಇವಳು ಬಾಯಿ ಜೀವನ ಮಾಡಕ್ ಬಂತ. ಅಷ್ಟು ಬುದ್ಧಿ ಹೇಳ್ಬೇಕು ಮಾವ. ಹೂನಮ್ಮ, ಹೇಳ್ದಿದ್ರೆ ಆತದ, ಹೇಳ್ಬೇಕು ಬುದ್ಧಿ. ಯಾರ ತಂಟೆನೂ ಇಲ್ಲಮ್ಮ, ಆರಾಮಾಗಿ ಜೀವನ ಮಾಡ್ತಾಳೆ. ಯಾರು ನೀನು ಅನ್ನೋರಿಲ್ಲ. ಮಗುನ ನೋಡ್ಕೊಂಡು ಆ ಅಜ್ಜಿನ ನೋಡ್ಕೊಂಬಿಟ್ರೆ ಅಷ್ಟೇ ಸಾಕು. ನಂಗೆ ಅವ್ರ ಮನೆಗೆ ಹೋಗಿದ ತಕ್ಷಣ ಸಂತೋಷ ಆಗ್ಬಿಡ್ತಮ್ಮ. ಒಬ್ಬರು ತಂಟೆ ಇಲ್ಲ, ಒಬ್ಬರು ತಕರಾಲಿಲ್ಲ, ಆರಾಮಾಗಿ ರಾಣಿ ಇದ್ದಂಗಿರ್ತಾಳಮ್ಮ. ಅವಳಿಗೆ ಏನು ಕೆಲಸ ಮಾಡ್ತೀನಿ ಅಂತ ಹೇಳಿದಮ್ಮ? ಇಂಜಿನಿಯರ್ ಮಾವ. ಇಂಜಿನಿಯರ್ ಹುಡುಗನು. ಹೆಂಗೋ ಆರಾಮಾಗಿದ್ರೆ ಅಷ್ಟೇ ಸಾಕು ನಂಗೆ. ಆ ಒಂದು ಆ ಎರಡು ಅಕ್ಕ ಹಂಗೆ ಹೋಗ. ಆ ಒಂದು ಆ ಎರಡು ಆ ಮೂರು ಶಿಕೋಣೆ ಎಂತ ಕೆಲಸ ಹೋಗುತ್ತಲೆ? ಯಾಕ ಏನಾಯ್ತಾ? ಅಲ್ಲ ಕಾಲುಗಳು ಹಂಗೆ ಇಕ್ಕೊಳಕತ್ತಲ್ಲ ಒಂದು ಹತ್ರ, ಅದ್ರ ಊದ್ಕೊಂಬಿಟ್ಟತ್ಲೆ. ಪಂಡಿತ್ ಕೊಟ್ಟವ್ರಲ್ಲ ಒಳಗೆ ಮಿಷಿನ್ ಏನು ಕೆಟ್ಟೋಗಿಲ್ಲ ಅಂತ, ಮ್ಯಾಲೆ ಶರ್ಮ ಮಾತ್ರ ಹಂಗೆ ಊದ್ಕೊಂಡದಂತೆ. ಹೌದೇನಾ? ಹೇಳಿದ್ರು ಪಂಡಿತ್ರು. ಹೇಳಿದ್ರು. ಏನಾಗಲಿ ಬಿಡ, ಸರೋತದೆ. ಅಣ್ಣ ಬಾಕ. ಅಣ್ಣ ಏನು ಹೇಳಿದ್ರೆ ಅಣ್ಣ ಪೊಲೀಸರು? ಎದ್ದು ಬಿದ್ದು ಓಡ್ ಬಂದಣ. ಅಯ್ಯೋ ನಿಧಾನಗ ಬರೋಕ್ಕಾಗಿಲ್ಲೇನಕ್ಕ? ಎದ್ದು ಬಿದ್ದು ಓಡ್ ಬರೋವಾಗ ಗಾಯಗಳೇನು ಮಾಡ್ಕೊಂಡೆ ಹೆಂಗೆಕ್ಕ? ನಿಧಾನವಾಗಿ ಬರ್ಬೇಕಕ್ಕ. ನಾನು ಬೆಳಗ್ಗೆ ಏನು ಅನ್ಕೊಂಡಂದ್ರೆ, ನೀನು ಹಣ ಮುನ್ಗೋತದ ಅಂತಲ್ಲಕ್ಕ, ಅದಕ್ಕೆ ನಮ್ಮ ಮನೆಗೆ ಅಡುಗೂ ಇಲ್ಲ, ಈಜಕ್ಕೂ ನಂಗೆ ಬರಲ್ಲ. ಅದಕ್ಕೆ ನಾನು ಹೇಳಿದ್ದು ಅಕ್ಕ, ನಮ್ಮ ಮನೆಗೆ ಅಡುಗೂ ಇಲ್ಲ, ನಂಗೆ ಈಜೋಡಕ್ಕೂ ಬರಲ್ಲ ಅಂತ. ನೀನು ಹಿಂಗೆ ಹೇಳ್ತಾ ಇದೆಯಾ ಅಂತ ನಂಗೆ ಅರ್ಥ ಆಗಿಲ್ಲ. ಅಣ್ಣ ಆಗಿದ್ದಾಗೋಯ್ತು. ಏನು ಹೇಳಿದ್ರಣ್ಣ ಪೊಲೀಸರು? ಅಕ್ಕ ಅದೇ ಲಾಯರ್ ನಿಕ್ಕೋಬೇಕಂತೆ. ಲಾಯರ್ನ ಇಕ್ಕೊಬೇಕಂತಕ್ಕ. ಲಾಯರ್ನ ಇಕ್ಕೊಂಬಿಟ್ಟು ನೀವು ವಾದ ಮಾಡಿಬಿಟ್ಟು ಆಮೇಕ ಜಮೀನು ಕೊಟ್ರೆ ಬಿಡ್ತಾರಂತೆ. ಜಮೀನಾ? ಎಷ್ಟು ಎಕರೆ ಕೊಡ್ಬೇಕಂತಣ್ಣ? ಏನು ಒಂದು 20 ಎಕರೆ ಕೊಡ್ಬೋದೇನೋ. ನಂಗೆ ಅದೆಲ್ಲ ತಿಳಿದಕ್ಕ. ನೀನು ಅದನ್ನ ಲಾಯರ್ನ ಹೋಗಿ ಮಾತಾಡಿ ಬಿಡಿಸ್ಕೊ ಹೋಗಕ್ಕ. ಅಯ್ಯೋ ಎಂತ ಕೆಲಸ ಆಗೋಯ್ತು? ಯಾಕ ಆ ಹೆಣ್ಣು ಹಂಗೆ ನಿಂತ್ಕೊಂಡ? ಇವನ ಬೇಲಿ ಹಾರಕ್ ಹೋಗಿ ಎಲ್ಲ ತರ್ಸ್ಕೊಂಬಿಟ್ಟು ಹೋಗೋ ತೊಡಗಿಲ್ಲನು ಪಾಪ. ಈ ವಯಸ್ಸಿನಾಗ ಯಾಕಣ ಬೇಲಿ ಹಾರಕ್ ಹೋಗಿದ್ನ? ಅವ್ನು ಆವಾಗ ಓದ್ತಾಯಿರ್ತಾನೆ ಹೇಳಕ್ಕ, ಅವಾಗ ಓದ್ತಾಯಿರ್ತಾನೆ. ಅವ್ನ ರೂಢಿ ಆಗ್ಬಿಟ್ಟದೆ, ಅದೆಲ್ಲ ತರ್ಸ್ಕೊಂಬಿಟ್ಟು ಹೋಗೋ ಪಾಪ. ಅಯ್ಯೋ ಎಂತ ಕೆಲಸ ಆಯ್ತು ನೋಡು. ಇಲ್ಲಿ ಬಿಡು, ಅವ್ನು ಆವಾಗ ಬೇಲಿ ಹಾರಕ್ ಹೋಗ್ತಾನೆ. ಇವಾಗ ಏನು ಮಾಡ್ತೀಯಕ್ಕ? ಲಾಯರ್ ನಿಟ್ಕೊಡ್ಬೇಕಾ ಹೆಂಗೆ? ಯಾರವ್ರಣ್ಣ? ಅಯ್ಯೋ ನಾನು ಸಚನ ಲಾಯರು. ಫೀಸ್ ಎಲ್ಲ ಜಾಸ್ತಿ ಕೇಳ್ತಾರೆ. ಅದೇನೋ ಅದೆಲ್ಲ ನಂಗೆ ತಿಳಿದಕ್ಕು. ಇವಾಗ ನೀನು ಅಂತಂದ್ರೆ ನನ್ನ ಸಚನ ಇಲ್ಲ ಇಲ್ಲಿಗೆ ಕರೆಸ್ತೀನಿ, ಇಲ್ಲ ಅಲ್ಲೇ ಕರ್ಕೊಂಡು ಹೋಗ್ತೀನಿ ನಾನು. ಇಲ್ಲಿಗೆ ಕರ್ಕೊಂಬೋಗ, ಇಲ್ಲೇ ಮಾತಾಡ್ಲಿ. ಬೇಡ ಬಿಡಲೇ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲೇ ಕುತ್ಕೊಂಡು ನಿಂತ್ಕೊಂಡು ಮಾತಾಡ್ಲಿ. ಇಲ್ಲೇ ಮಾತಾಡ್ತಾಳೆ ಹೋಗ. ಅಣ್ಣ ಲಾಯರ್ ಹತ್ರ ಹೋಗೋದು ಮಾತಾಡೋದು ಅದೆಲ್ಲ ನಂಗೆ ತಿಳಿದಣ. ಅಯ್ಯೋ ನಾನು ಇದೀನಲ್ಲಕ್ಕ, ಹೆಂಗ್ ಮಾತಾಡ್ಬೇಕು ಏನು ಎಲ್ಲ ಹೇಳ್ಕೊಡ್ತೀನಿ. ನೀನೇನು ದಿಗಿಲ್ ಬಿಡ್ಬೇಡ, ನಾನು ಮಾತಾಡ್ತೀನಿ ಬಾರ. ನಾನು ನಿಮ್ಮ ಮನೆಗೆ ದೊಡ್ಡವನ್ ಇಲ್ಲಿದ್ದೀನಿ, ನೀನು ಚಿಕ್ಕ ಅಂತಾನೆ ಈ ಕಡೆಗೆ ಬಾರ. ನನ್ನ ಸೊಸೆನ ಲಾಯರು? ನಿನ್ನ ಸೊಸೆ ಲಾಯರ್ ಇರ್ಬೋದು, ನಾನು ಈ ಮನೆಗೆ ದೊಡ್ಡವನು. ನಾನು ಮಾತಾಡ್ತೀನಿ, ನಿನ್ನ ದಾರಿ ಬಿಡ. ಮಾತಾಡಪ್ಪ ಮಾತಾಡು. ಊಟ ಆಯ್ತಾ? ಏನಪ್ಪ ಸ್ಕೂಲ ಬೆಳಗ್ಗೆಯಿಂದ ಒಂದು ತೊಟ್ಟು ನೀರು ಬಾಯಕ್ ಬಿಟ್ಟಿಲ್ಲ. ಹೌದೇನೋ? ದೂಸ್ ನಾನು ಕುಡಿತೀಯ? ದೂಸ್ ತರಿಸ್ಲಾ? ಚಿಕ್ಕನೆ ಹೋಗಿ ಒಂದು ಬಾಟ್ಲು ದೂಸ್ ತಕೊಂಬೋಗ ಪಂಡಿತ್ರ ಅಂಗಡಿಗ. ಹೋಗಲೇ
ಮಾತಾಡ್ತೀನಿ ಮಾತಾಡು. ನಾನಕ್ಕ ದೂರ ತಕೊಂಬರ್ಲೆ ಹೋಗಲೇ ನೀನು ಹೇಳಿ ಕೇಳು ಮಾಡ್ಕೊಡ್ತಾಳೆ. ಸರೋಜಿಕ ಕೇಳು ಮಾಡ್ಕೊಡ್ತಾಳೆ. ಇರು ಕೂಗ್ತೀನಿ. ಸರೋಜಿ ಸರೋಜಿ ಅಳ್ಬೇಡ ಸುಮ್ಮನಿರು. ನಾನು ಇದೀನಿ ಸುಮ್ಮನಿರು. ನೀನು ಯಾವುದೇ ಕಾರಣಕ್ಕೂ ಅಳ್ಬೇಡ. ನಿನ್ನ ಕಣ್ಣಾಗ ನೀರು ಬಂದರೆ ನನ್ನ ಕಣ್ಣಾಗ ರಕ್ತನೇ ಬಂದ್ಬಿಡ್ತದೆ. ಎಲ್ಲ ರಕ್ತ ಬರ್ತಾ ಇಲ್ಲ. ನೀನು ಹೋಗ, ನೀನು ನಾನು ಮಾತಾಡ್ತಾ ಇದ್ದೀನಿ. ಇಲ್ಲ ನಿನ್ನ ಕಣ್ಣಾಗ ರಕ್ತ ಬರ್ತದೆ ಅಂದಲ್ಲ, ಅದಕ್ಕೆ ಹೆಂಗ್ ಬರ್ತದೆ ಅಂತ ನೋಡ್ತಾ ಇದ್ದೀನಿ. ನೀನು ಹೋಗಿ ಜ್ಯೂಸ್ ಮಾಡಿಸ್ಕೊಂಬೋಗ. ಅಳ್ಬೇಡ ನೀನು, ಸಮಾಧಾನವಾಗಿರು. ನಾನಿದ್ದೀನಿ, ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ. ಅವನೇ ಯಾವುದಕ್ಕೂ ಯೋಚನೆ ಮಾಡಬೇಡ. ದುಡ್ಡು ಎಲ್ಲ ಕೊಡ್ತಾನೆ ಅವನು. ಇಕ್ಕವನೆ ದುಡ್ಡು ದಂಡಿಗ. ಅಳ್ಬೇಡ ಸುಮ್ಮನೆ ಇರು. ಯಾಕೆ ಅಳ್ತಾ ಇದೆಯಾ? ಅದೇ ಅಳ್ಬೇಡ ಸುಮ್ಮನೆ ಇರು. ಅಳ್ಬೇಡ. ನಂಗೆ ದಿಗ್ಲೆತ್ಕೊಂಡ್ಬಿಟ್ಟದೆ. ದಿಗ್ಗಳು ಬೀಳ್ಬೇಡ ಸುಮ್ಮನೆ ಇರು. ಅಯ್ಯ ದಿಗ್ಗಳು ಬಿದ್ದರೆ ಪಂಡಿತರ ಹತ್ರ ಮಂತ್ರ ಆಗ್ತಾನೆ ಕಲ್ದಿರಿರು. ದಿಗ್ಗಳು ಬೀಳ್ಬೇಡ. ನಮ್ಗೆ ಇಲ್ದಾಗ ಎಲ್ಲ ಒಂದು 3-4 ನಿಂಬೆಹಣ್ಣು ಇರ್ಬೇಕು. ಕಿತ್ಕೊಂಬತ್ತೀನಿ ನಾನು. ನೀನು ಅಳ್ಬೇಡ ಸುಮ್ಮನೆ ಇರು. ಮುಕ್ಕು ಎಳ್ಕೊಂಡು ಆಮೇಲೆ ಹೇಳು, ಇಲ್ಲ ಹತ್ಬಿಟ್ಟು ಆಮೇಲೆ ಮುಕ್ಕು ಎಳ್ಕೊ. ಎರಡೂ ಒಂದೇ ಸತಿ ಹೇಳ್ಕೊಂಡ್ರೆ ನಂಗೆ ಅರ್ಥ ಆಗಲ್ಲ. ನೀನು ಮುಕ್ಕು ಎಳ್ಕೊಂತ ಇದೆಯೋ ಅಳ್ತಾ ಇದೆಯೋ ಅಂತ ನಂಗೆ ಒಂದು ಅರ್ಥ ಆಗಲ್ಲ. ಅಯ್ಯ ಮುಕ್ಕು ಎಳ್ಕ ಆಮೇಲೆ ಅಳು. ಅಳು ಇಲ್ಲ ಮುಕ್ಕು ಎಳ್ಕ, ಎರಡರಾಗ ಒಂದು ಮಾಡುವ. ಸಿಕ್ಕೋನೆ ಸುಮ್ಮನೆ ಅವ್ರ ಕಷ್ಟ ಅವ್ರ ನೀನಕ್ಕ. ಅವ್ರ ಕಷ್ಟ ನಂಗೂ ಅರ್ಥ ಆಗ್ತದ. ಅದು ಹೇಳ್ತಾ ಇರೋದು. ಅಳ್ಬೇಡ ಕದಿರು, ಅಳ್ಬೇಡ ಅಳ್ಬೇಡ ಕದಿರು. ಇಲ್ಲ ನೀನು ಬಾರ ಆಯ್ತಾ? ಯಾಕ ನೀನು ಹೋಗಿ ಸಮಾಧಾನ ಮಾಡ್ದ? ನಾನು ಇದನ್ನೆಲ್ಲ ಸಮಾಧಾನ ಮಾಡ್ತೀನಿ. ಬಾರ ಮಾಡಪ್ಪ ಸಮಾಧಾನ. ಯಾರ ಹುಡುಗಿ? ಹುಡುಗಿ ಅಲ್ಲ, ನಮ್ಮ ಅಮ್ಮನು. ಅಲ್ಲೇ ಆಂಟಿ. ಹೇಳಿ ಆಂಟಿ. ಯಾವ ಆಂಟಿ? ನಮ್ದು ಬ್ಯಾಂಗ್ಳೂರ್. ಬ್ಯಾಂಗ್ಳೂರಿಂದ ಮಂಗಳೂರ್ಗೆ ಬಂದ್ಬಿಟ್ಟಿದ್ಯಾ? ನೋ ಚಿಕ್ಕಬಳ್ಳಾಪುರಕ್ಕೆ. ಹೌದಾ? ಅಮೆರಿಕನಾಗಿದ್ದ ಆಂಟಿ? ಎಸ್, ಐ ಆಮ್ ಇನ್ ಅಮೆರಿಕಾ. ಓ ಸರಿ ಸರಿ. ಹೆಂಗ್ ಬಂದೆ? ಐ ಮೀನ್ ಬೋಟ್. ಬೋಟಿನಾಗ ಬಂದೆ? ನೋ ಬೋಟ್. ಶಿಪ್. ಶಿಪ್ಪು? ಅವೇ ನಮ್ಮ ಮನೆಗೆ ತೆಂಗಿನ ಶಿಪ್ಪುಗಳು ಜಾಸ್ತಿ ಅವೆ. ಬೇಕಾ? ಕೋಕೋನಟ್ ನೋ, ಓನ್ಲಿ ಶಿಪ್. ಅದೇ ಶಿಪ್ಪುಗಳು ಅವೇ ನಮ್ಮ ಮನೆಗೆ ಶಾನ. ನೋ. ಎಲ್ಲ ನಿಮ್ಮ ಅತ್ತೆ ಬಲ್ಲ ಇಂಗ್ಲೀಷ್ ಮಾತಾಡ್ತಲ್ಲ. ಏನಂತ ಶಿಕೋನೆ? ನಿಮ್ಮ ಅತ್ತೆ ಬಲ್ಲ ಇಂಗ್ಲೀಷ್ ಮಾತಾಡ್ತಲ್ಲೇ. ಹೂನಾ? ಊಟನಾ? ನಮ್ಮ ಮನೆಗೆ ಆಗದ ಬಾ. ಬೆಳಗ್ಗೆ ನಾನು ಸೊಪ್ಪು ಸಾರು ಮಾಡಿ ಐಟ್ ಮಾಡಿ ಅನ್ನ ಮಾಡವಳೆ. ನೋ ಈಟಿಂಗು. ಹಾಗಾದ್ರೆ ಏನು? ಏನ ಕೂಗಿದ್ದು? ಮೆತ್ತಿಗೆ ಬರ್ತಾವನೆ. ಅಮ್ಮನ್ಕ ದೂಸ್ ಅಂತ ಮಾಡ್ಕೊಡೆ. ಯಾವ ಮುನ್ಕ? ಆಗ ಅಮ್ಮನ ಅಲ್ಲಿ ಅಳ್ತಾವ್ ನೋಡ. ಅಮ್ಮನ್ ಯಾರು ಸಿಕ್ಕೋನ ಅಮ್ಮನ? ಮನು ಹೆಣ್ಣು ಕೊಡಕ ನಾವು ಹೆಣ್ಣು ನೋಡಕ ಹೋಗಿದ್ರಲ್ಲ, ಆ ಹುಡುಗಿ ಅವ್ರ ಅಮ್ಮನ. ಓ, ಪೊಲೀಸರು ಇಟ್ಕೊಂಡು ಹೋಗೋರು ಅಂತ ಹೇಳಿದ್ರಲ್ಲ, ಅಯ್ಯಮ್ಮನ. ಆಯಮ್ಮನ ಏನಮ್ಮ ಲಾಯರ್ನ ನೋಡಿ ಬಿಡಿಸ್ಕೊಂಬಂದ್ರೇನಮ್ಮ? ಇಲ್ಲಕೋ, ಲಾಯರ್ ಇಲ್ಲ, ಏನು ಇಲ್ಲ, ಇನ್ನ ಏನು ನೋಡಿಲ್ಲ. ನೋಡ್ಬೇಕೋ. ಮಾತಾಡ್ಕೊಂಡು ಅಕ್ಕನ ತಂಗಿರು. ಅದಕ್ಕ ಮೆತ್ ಇನ್ಕೋತಾ ಇದ್ಯಾ? ಸರೋಜಿ ಮಾತಾಡ್ತಾಳಲ್ಲ ಬಿಡ. ಅಳ್ಬೇಡ ಸುಮ್ಮನೆ ಯಾಕೈತೆ. ಯಾವ ಟೈಮ್ಗೆ ಏನೇನು ಆಗ್ಬೇಕು. ಏನು ಮಾಡೋಕ್ಕಾಗಲ್ಲ. ಮಾಡಬಾರ್ದು ಕೆಲಸ ಮಾಡಿದ್ರೆ ಆಗಬಾರ್ದೇ ಆಗೋದು. ಯಾಕ ನಿಮ್ಮ ಯಜಮಾನ್ ನಂಗೆ ಮಾಡಕ್ ಹೋಗಿತ್ತು? ಕೂಡ ಹುಟ್ಟು ಅಂತಾನೆ ಪಾಪ. ಏನೋ ಅದೆಲ್ಲ ತಿಳಿದಕ್ಕ ನಂಕ. ಏನು ತಿಳಿದು ಪೊಲೀಸರು ಬಂದು ಕರ್ಕೊಂಡು ಹೋದ್ರಷ್ಟೇ. ಅವ್ರು ಏನು ಎತ್ತ ಅಂತ ಏನೂ ಹೇಳಿಲ್ಲ. ಈಗ ಯಾರನ್ನ ಮಾತಾಡಬೇಕು, ಏನು ಮಾಡಬೇಕು ನನಗೇನು ತಿಳಿತಾ ಇಲ್ಲಕ್ಕ. ಅದಕ್ಕೆ ನಿಮ್ಮ ಮನೆ ಹತ್ರಕ್ಕೆ ಓಡ್ ಬಂದೆ. ನಮ್ಮ ಹುಡುಗಿ ಒಬ್ಬ ಲಾಯರ್ ಅವಳೆ. ಆ ಹುಡುಗಿನ ಮಾತಾಡಿಯ ಬಿಡಮ್ಮ. ಏನು ಮಾತಾಡಬೇಕು, ಏನು ಹೋಗಕ್ಕ ಏನು ತಿಳಿತಾ ಇಲ್ಲ. ಬಾ, ನಮ್ಮ ಹುಡುಗಿ ಹತ್ರ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡೋಗು. ಕಾರುಣ್ಯ ಹತ್ರ ಕರ್ಕೊಂಡೋಗು. ನಡಿಯಮ್ಮ, ನಡಿ. ಏನಾನೋ ಕಲ್ಲಿ ಏನು ಮಾಡ್ತೀಯ? ನಮ್ಮ ಮನೆ ಬಾಗಿಲು ಗಂಟ ಬಂದ್ಬಿಟ್ಟಿದ್ಯಾ? ಏನೋ ನಮ್ಮ ಕೈಲಾಗ ಸಹಾಯ ಮಾಡ್ತೀರಿ. ನಡಿ. ಕರ್ಕೊಂಡೋಗಿ ಸರೋಜಿ. 20 ವರ್ಷ ಆಗ್ತದಂತೆ ಶಿಕ್ಷೆ ಕೊಡ್ತಾರಂತೆ. 20 ವರ್ಷ ಎಲ್ಲ ಕಮ್ಮಿ ಮಾಡಿಸಿ ಒಂದು 15 ವರ್ಷ. ನೀವು ಬಂದ್ಬಿಡಂಗೆ ಜಡ್ಜಿ ಕೇಳ್ಬಿಡು. 15 ವರ್ಷ ಕೊಟ್ಬಿಡು ಅಂತ. ನಿಂತ್ಕೊಂಡಿಲ್ಲ ಅಲ್ಲಿ ಬಾಯಿ ಮುಚ್ಕೊಂಡು. ಓಹೋ, ನಡಿಯಮ್ಮ. ಮಮ್ಮಿ ನೀವಿಲ್ಲೇ ಇರಿ. ಓಕೆ ಬೇಬಿ. ಏನು ಮಮ್ಮಿ ಇದಿರ್ಕೊಂಬಿಟ್ಟಿದೆ ಕೊಡೆ? ನೋ ಅಂಬರ ಅಲ್ಲ. ಹಾಗಾದ್ರೆ ಏನು ಮಮ್ಮಿ? ಛತ್ರಿ. ಅಯ್ಯೋ ಇವಳು ಬಾಸ್ಕೂಲ ನನ್ನ ಛತ್ರಿ ಅಂತ ಇದೆಯಾ? ನಾನಂತ ಛತ್ರಿ ಕೆಲಸ ಮಾಡಿದ್ದೀನಿ. ಅಯ್ಯೋ ಬೋಲಾದಳು ಇವನು. ನೋ ಅಂಬ್ರಲ್ಲ. ಅಯ್ಯೋ ಇವಳು ಇಂಗ್ಲೀಷ್ ಕಷ್ಟ ಬೆಂಕಿಕ್ಕ ಹೋಗು. ಇದೇನಿದೆ ಇಂಥ ವೇಷ ಹಾಕಿದ್ಯಾ? ಒಕ್ಕಳು ಬಿಟ್ಕೊಂಡ ಮೈ ತುಂಬ ಬಟ್ಟೆಗಳಕ್ಕಮ್ಮ ಫಸ್ಟು. ನಾವು ಇದೇ ಥರ ಬಟ್ಟೆ ಹಾಕ್ಕೊಳ್ಳೋದು. ನಾವು ಬ್ಯಾಂಗ್ಳೂರಲ್ಲಿರೋದು. ಇದೇ ಥರನೇ ಬಟ್ಟೆ ಹಾಕ್ಕೊಳ್ಳೋದು. ನಮ್ಗೂ ಬೆಂಗಳೂರಾಗ ಮನೆಗಳೆಲ್ಲ ಅವೇ. ನನ್ನ ಮಗಳನ್ನ ಅಲ್ಲಿಗೆ ಬೆಂಗಳೂರು ಕೊಟ್ಟಿದ್ರಿ. ಅವರೆಲ್ಲ ಮೈ ತುಂಬ ಬಟ್ಟೆ ಹಾಕಂತಾರೆ. ನೀನೇನು ಹಿಂಗ ಬಟ್ಟೆ ಹಾಕೊಂಡಿದ್ಯಾ? ಕೊನೆಗೆ ಯಾರ ಹುಡುಗಿ? ಅಯ್ಯ ಈ ಬಾಯಕ್ ಮುನ್ನಾಕ ಹುಡುಗಿ ಅಲ್ಲ. ಆಂಟಿ. ಹಾಯ್ ಸೀಸಯ್ಯ. ಏನಕ್ಕಮ್ಮ ಸೀಸಯ್ಯ ಬೇಕಾ? ಸೀಸಯ್ಯ ಹಂಗಂದ್ರೆ ಹಾಯ್ ಅಕ್ಕ ಅಂತ. ಓ ಅಕ್ಕನಾ? ಯಾವ ನಿಮ್ದು? ನಮ್ದು ಬ್ಯಾಂಗ್ಳೂರು. ಇಲ್ಲಿಗೆ ಯಾಕೆ ಬಂದಿರೋದು? ಏನು ಕೆಲಸ? ಮೇಡಮ್ ಕೆಲಸನೇ? ಅಲ್ಲಮ್ಮ. ಇವರೆಲ್ಲ ಬಂದ್ಬಿಟ್ಟು ನನ್ನ ನೆಮ್ಮದಿ ಹಾಳು ಮಾಡಬಿಟ್ರು. ಏನಾದ್ರು ಅಷ್ಟೊತ್ತು ನುಗ್ನತ್ತ ಮಾತಾಡೋಣ ಅಂದ್ರೆ ಎಲ್ಲ ಬಂದ್ಬಿಟ್ಟು ಮಂದೆ. ಅಯ್ಯಪ್ಪ. ಮನುಕ ಹೆಣ್ಣು ಕೊಡ್ತಾರಲ್ಲ, ಅವ್ರ ಅಮ್ಮನವಳಲ್ಲ, ಅವ್ರ ಅಮ್ಮನು. ಓ ಅವ್ರ ಅಜ್ಜಿ. ಅವ್ರ ಅಜ್ಜಿ. ನೀನಿದೆಯಾ ಏನಕ್ಕ? ನೋಡು ಎಷ್ಟು ಪ್ಯಾಶನ್ಗೆ ಅವಳೆ. ನೋಡ ಅಮ್ಮನು ಛತ್ರಿ ಇಳ್ಕೊಂಡೆ ಅವಳೆ. ಛತ್ರಿ ಏನಕ್ಕಮ್ಮ ಇಳ್ಕೊಂಡಿರೋದು? ಸ್ಕಿನ್ ಬರ್ನ್ ಆಗ್ಬಿಡುತ್ತೆ. ಸ್ಕಿನ್ ಫೇಸ್ ಇದೆಯಲ್ಲ, ಸ್ಕಿನ್ನು
ಬರ್ನ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಎಲ್ಲೇ ಹೋದ್ರು ಛತ್ರಿ ಇಟ್ಕೊಂಡು ಹೋಗ್ತೀನಿ. ಏನೋ ನಂಗೆ ಅರ್ಥ ಆಗಲ್ಲ. ಅಂದ್ರೆ ಮುಖ ಎಲ್ಲ ಕಪ್ಪಗಾಗೋಗ್ಬಿಡ್ತೈತೆ ಬಿಸಿಲಿಗೆ, ಅದಕ್ಕೆ ಛತ್ರಿ ಇಟ್ಕೊಂಡು ಓಡಾಡೋದು ನಾನು. ಓ ಹಂಗೆ ಹಂಗೆ, ಸರಿ ಸರಿ. ಛತ್ರಿ ಇಟ್ಕೊಂಡು ಓಡಾಡಿದ್ರೆ ಮುಖ ಬೆಳಗಾಗ್ಬಿಡ್ತದ? ಸೂರ್ಯನ ಕಿರಣಗಳು ಮುಖದ ಮೇಲೆ ಬಿದ್ದು ಕಪ್ಪಾಗ್ದಿದಂಗೆ ತಡೀತೈತೆ. ಸರಿ ಸರಿ, ನಂಗೆ ತಿಳಿದ್ ನೋಡು. ನೀವು ಛತ್ರಿ ಇಟ್ಕೊಳ್ಳಿ, ನಿಮ್ಮ ಮುಖ ಇನ್ನೂ ಬೆಳ್ಳಗೆ ನಂತರ ಆಗ್ತೀರಾ ನೀವು. ಬ್ಯೂಟಿ ಮೇಂಟೈನ್ ಮಾಡಬೇಕು. ಬ್ಯೂಟಿ ಹಂಗಂದ್ರೇನು? ಅಂದ್ರೆ ಸುಂದರವಾಗಿರ್ಬೇಕು ಯಾವಾಗ್ಲೂ ಅಷ್ಟೇ. ಇವಾಗ ಎಷ್ಟು ವರ್ಷ ನಿಕ್ಕ? ನನಗೀಗ 62 ಇಯರ್ಸ್. ಹಂಗಂದ್ರೆ ಏನು? 62 ವರ್ಷ. ಓಹೋ, ನಂಗಿನ್ನ 58 ವರ್ಷ ನಮ್ಮ. ನೀನು ನೋಡು ಇನ್ನು ಎಷ್ಟು ಚೆನ್ನಾಗಿದೆಯಾ, ಒಳ್ಳೆ ಹುಡುಗಿ ಇದ್ದಂಗಿದೆಯಾ. ಏನೇನು ಮಾಡ್ತೀಯ ನೀನು? ಬೆಳಗ್ಗೆ ಎದ್ದೇಳ್ತೀನ, ಯೋಗ ಮಾಡ್ತೀನ, ಆಮೇಲೆ ಓಟ್ಸು ತಿಂತೀನಿ, ಆಮೇಲೆ ಜಿಮ್ಗೆ ಹೋಗ್ತೀನಿ, ಆಮೇಲೆ ಪಾರ್ಲರ್ಗೆ ಹೋಗ್ತೀನಿ, ಮತ್ತೆ ಸಂಜೆ ಜಿಮ್ಗೆ ಹೋಗ್ತೀನಿ, ಆಮೇಲೆ ವಾಕ್ ಮಾಡ್ತೀನಿ, ರಾತ್ರಿ ಸಾಲಾಡ್ ತಿಂತೀನಿ. ಹಂಗಂದ್ರೇನು? ಜಿಮ್ಮು ಚೆನ್ನಾಗಿ ತಿಂದು ವರ್ಕೌಟ್ ಮಾಡಬೇಕು. ಆವಾಗಲೇ ಬ್ಯೂಟಿ ಮೇಂಟೈನ್ ಮಾಡೋಕ್ಕಾಗೋದು. ಅದಕ್ಕೆ ನೀನು ಈ ಥರ ಅಜ್ಜಿ ಥರ ಆಗೋಗಿದೆಯಾ ನೀನು? ನಾನು ಅಜ್ಜಿ ಹಂಗೆ ಆಗೋಗ್ಬಿಟ್ಟಿದ್ದೀನಿ. ಅಯ್ಯೋ ನೋಡು, ನೀನು ನನಗೆ ಎಲ್ಲ ಹೇಳ್ಕೊಡು, ನಾನು ಬ್ಯೂಟಿ ಮೇಂಟೈನ್ ಮಾಡ್ತೀನಿ. ಬ್ಯೂಟಿ ಅಲ್ಲ ಬ್ಯೂಟಿ, ಅದೇ ಬ್ಯೂಟಿ. ಅಯ್ಯೋ ಉಪ ಹಚ್ಕೋಲ. ಸಿಗೋನೆ ಏನ ಹೆಂಗ್ಸ್ರೇನ ಮಾತಾಡ್ತಾ ಕೇಳ್ಸ್ಕೊಂತ ಇದ್ನಿರಲೇ. ನನ್ನ ಕಾರಿನವ್ರ ಮತ್ತೆ ಹೋಗ ನಡಿಯ. ನೀವು ಬೇಕಾದ್ರೆ ಹೋಗ, ಬೇಡ ಅಂದ್ರೆ ಮುಚ್ಕೊಂಡಿರತ್ತ. ಇವ್ನು ಬೋಲಾದವ ನೀವ್ನ. ಆಯ್ತಾಯ್ತು, ನಾನು ಇನ್ಮೇಲೆ ಬ್ಯೂಟಿ ಮೇಂಟೈನ್ ಮಾಡ್ತೀನಿ. ಕೊಡೆ ಹಿಡ್ಕೊಂಡು ನಿಂತ್ಕೊಂತೀನಿ. ಕ್ರೀಮ್ಸ್ ಎಲ್ಲ ಹಚ್ಬೇಕು, ಫೇಸ್ಗೆ, ಹ್ಯಾಂಡ್ಸ್ಗೆ, ಲೆಗ್ಸ್ಗೆ ಎಲ್ಲಾನು. ಅದೇನೋ ಹೇಳೋದು ಕನ್ನಡದಾಗನ ಹೇಳು. ಕ್ರೀಮು, ಶಾಂಪೂ, ಮುಖದ ಕ್ರೀಮು, ಕಣ್ಣಿಗೆ ಕ್ರೀಮು, ಲಿಫ್ಟಿಕ್ಕು ಅವೆಲ್ಲ ಹಚ್ಬೇಕು. ಉಗುರಿಗೆ ನೈನ್ ಪಾಲಿಶು ಎಲ್ಲಾನು. ಯಮ್ನೇನೋ ನಮ್ಮ ಅಮ್ಮನ 18 ವರ್ಷ ಹುಡುಗಿ ಮಾಡಕ್ ಹಂಗವಳೆ. ನೋಡಂಗಿದ್ರೆ ಅವೆಲ್ಲ ಎಲ್ಲಿ ಸಿಗ್ತವೆ? ಸಿಟಿಗೆ ಹೋಗ್ಬೇಕು, ಸಿಟಿಗೆ. ಹೌದಾ? ಒಂದು ಶೀಟಿನಾಗ ಬರ್ಕೊಟ್ಬಿಡು. ಆ ಶೀಟಿ ಎತ್ಕೊಂಡು ನಮ್ಮ ಯಜಮಾನ್ ಕರ್ಕೊಂಡು ಹೋಗಿ ತಗೊಂಬರ್ತೀನಿ. ಸರಿ, ಬರ್ಕೊಡ್ತೀನಿ ಬಿಡಿ. ಅಲ್ಲ ಮಮ್ಮ, ಆಂಟಿ ನಿಮ್ಮ ಅಳಿನ ಹೋಗಿ ಜೈಲಾಗ ಕೂತ್ಕೊಂಡವನ, ನೀನು ಇಲ್ಲೇ ಮೇಕಪ್ ಸಾಮಾನುಗಳು ಹೇಳ್ತಾ ಇದೆಯಲ್ಲ ನಮ್ಮ ಅಮ್ಮನ್ಕ. ಅಳಿಯಂದ್ರನ್ನ ಬಿಡ್ಸ್ಕೊಂಬಂದ್ರೆ ಆಯ್ತು ಬಿಡಿ. ಅದಕ್ಕೇನಂತೆ, ಫಸ್ಟು ನಮ್ಮ ಬ್ಯೂಟಿ ಇಂಪಾರ್ಟೆಂಟು ನಮಗೆ. ನಾವು ಚೆನ್ನಾಗಿದ್ರೆ ಅಲ್ವಾ? ಇಲ್ಲ ನಾವು ಚೆನ್ನಾಗಿಲ್ಲ ಅಂತಂದ್ರೆ ಬೇರೆ ಹೆಂಗ್ಸರು ನೋಡ್ತಾರೆ, ಕಟ್ಕೊಂಡಿರೋ ಗಂಡನ್ನ ಅಕ್ಕಪಕ್ಕ ನೋಡ್ದಿರ ಇಟ್ಕೊಬೇಕು ಅಂತಂದ್ರೆ ನಾವು ಚೆನ್ನಾಗಿರ್ಬೇಕು. ಏನಕ್ಕ, ಏನು ಹೇಳ್ತೀಯಾ? ಈ ಅಂತ ಮಾತು ಹೇಳ್ಬಿಟ್ಟಮ್ಮ, 100ಕ್ಕೆ 100 ಸತ್ಯ ನಿನ್ನ ಮಾತು. ನಾವು ಚೆನ್ನಾಗಿದ್ರೆ ನಮ್ಮ ಯಜಮಾನು ನಮ್ಮ ಹಿಂದೆನೇ ಇರ್ತಾನೆ. ನಾವು ಯಾವಾಗ ಚೆನ್ನಾಗಿಲ್ಲೋ ಆವಾಗೇ ಅಕ್ಕಪಕ್ಕ ನೋಡೋದು. ನೀನು ಹೇಳ್ತಾ ಇರೋದು ಕರೆಕ್ಟ್ ನೋಡು. ಕರೆಕ್ಟ್ ಅಂದ್ರೆ ಕರೆಕ್ಟ್. ನಿಂಕ ಗಾಡಿ ಓಡ್ಸಕ್ಕ ಬರ್ತದ? ಬರುತ್ತೆ. ಹಂಗಾದ್ರೆ ನಾಳೆ ಗಾಡಿ ಹಾಕೊಂಡು ನನ್ನ ಕರ್ಕೊಂಡು ನಡಿ. ನಿನ್ ಕಣ್ಣು ಪೆಕ್ಸಿಗೆ ಹಾಕಿದ್ಯಲ್ಲ ಅಂತ ಪೆಕ್ಸಿಗಳು ತಕ್ಕೊಡು, ಟೋಪಿ ತಕ್ಕೊಡು, ಆಮೇಲೆ ಛತ್ರಿ ತಕ್ಕೊಡು, ಕಿಮುಗ್ಲೆಲ್ಲ ತಕ್ಕೊಡು, ಎಲ್ಲ ಹಚ್ಕೊಂಡು ನೋಡು ನಾನು ಹೆಂಗ್ ಮೆರಿತೀನಂದ್ರೆ. ಭಗವಂತ ಕೋತಿ ತಾನ್ ಕೇಳಿದ್ರೆ ವನನೆಲ್ಲ ಕೆಡಿಸ್ತಂತೆ. ಹಂಗಾಯ್ತು ಕತೆ. ನೋಡ್ತಾ ಇರಾ, ನಾನು ನಾಳೆ ಹೋಗಿ ಹೆಂಗ್ ರೆಡಿ ಆಗ್ಬಿಟ್ಟು ಬರ್ತೀನಿ. ನಡಿ ಒಳಕ. ಈ ವರ್ಷದಾಗ ಏನಕ್ಕೆ ನಿಂಗೆ ಈ ಬುದ್ಧಿ? ಯಾರಮ್ಮ ಸಾವಿತ್ರಮ್ಮ ಬಂದಿರೋದು? ಆಗ ನಮ್ಮ ಅಪ್ಪನ ಬನ್ನ. ಯಾರೋ ಬಂದವ್ರೆ? ಯಾರು ಹುಡುಗಿ? ಹುಡುಗಿ ಏನಲ್ಲ ಬಾ, 62 ವರ್ಷ. ಮೇಡಮ್ ಅವ್ರೆ, ಯಾವ ಊರು? ಅಲ್ಲಿ ದೂರ 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 ನಿಂತ್ಕೊಂಡು ಮಾತಾಡು, ಹೇಳ್ತಾಳೆ ಎಲ್ಲಾನು. ಅಯ್ಯ ಪರವಾಗಿಲ್ಲ ಬಿಡು, ಕೇಳಿಸ್ಕೊಳ್ಳೋಣ. ದೂರ ನಿಂತ್ಕ ಅಂತ ಹೇಳಿರೋದು ನಾನು. ಅಲ್ಲೇ ನನಗೊಂದು ಮಾತು ಹೇಳ್ದಿರ ಹೋಗಿದ್ಯಲ್ಲ ನೀನು. ಎಂತ ಸುಪ್ನಾತಿ ಇರ್ಬೇಕು ನೀನು. ಅತ್ತೆ ದೊಡ್ಡತ್ತೆ ಕೇಳಿದ್ದೀನತ್ತೆ, ಬೇಕಾದ್ರೆ ಕೇಳು. ಸುಳ್ಳು ಮಾತ್ರ ಬೊಂಕಿತಿ ಅಂದ್ರೆ ಬೀಳ್ತಾವ್ ನೋಡ್ತಾ ನಿಂತ ಏಟ್ಗಳ. ಆಮೇಲೆ ವಿಚಾರಿಸ್ಕೊಂತೀನಿ. ಇವಾಗ ಏನು ಮಾತಾಡಕ ನನಗೆ ಬಿಡುವಿಲ್ಲ, ಆಮೇಲೆ ವಿಚಾರಿಸ್ಕೊಂತೀನಿ. ನಡಿ ಒಳಕ. ಮೇಡಮ್ ಅವರೇ, ಯಾವ ಊರು ಮೇಡಮ್ ಅವರೇ? ಏನು ಹೆಸರು? ಮೇಡಮ್ ಅವರೆಲ್ಲ ಅಕ್ಕ ಅನ್ನು, ಇಲ್ಲ ತಂಗಿ ಅನ್ನು. ಏನ್ ಮೇಡಮ್ ಅವ್ರ ಅಂತ ಇದೆಯಾ? ಹೋಗಮ್ಮ ಬಾಮ್ಮ ಅನ್ನು. ಹೋಗಮ್ಮ ಬಾಮ್ಮ ಅನ್ನಕ್ಕೇನೋ ಮುಂಚೆ ಬರ್ತಾ ಇಲ್ಲ. ಸುಮ್ಮನೆ ಕೋಪ ಬರ್ಸ್ಬೇಡ, ಇಲ್ಲಿಂದ ಜಾಗ ಖಾಲಿ ಮಾಡು, ನಡಿ. ಯಾರೋ ಏನೋ ಕೇಳೋಣ ಅಷ್ಟು ತಿರಿಯಂಗೆ, ಅದ್ಯಾಕೆ ಹಂಗಾಡ್ತಾ ಇದೆಯಾ? ಯಾರು ಮೇಡಮ್ ಅವರೇ ನೀವು? ಅಪ್ಪ, ಅದೇ ನಾವು ಹೆಣ್ಣು ನೋಡ್ಕೊಂಬಂದ್ರಲ್ಲ, ಹೆಣ್ಣು ಪಟೇಲಪ್ಪನ ತೋರಿಸಿರೋದು ಹೆಣ್ಣು. ಅವಳಿಗೆ ಪಲ್ಲವಿ, ಅವ್ರ ಅಪ್ಪನವನಲ್ಲ, ಅವ್ರ ಅಪ್ಪನು ಎಂಡ್ರವಳಲ್ಲ, ಅವ್ರ ಅಮ್ಮನು. ಈ ಅಮ್ಮನು ಅದೇನು ಬೆಳಗ್ಗೆ ಬರಲ್ಲ ಅಂತ ಹೇಳ್ಬಿಟ್ರು, ಇವಾಗ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು. ಅಯ್ಯೋ ಆಗ್ಬಾರ್ದು ಕೆಲಸ ಎಲ್ಲ ಆಗೋಗ್ಬಿಟ್ಟದಪ್ಪ. ಏನಾಯ್ತಾ? ಅದೇ ಈ ಅಮ್ಮನ ಅಳಿನ ಅಪ್ಪನ ಮಲ್ಲಿಕಾರ್ಜುನಪ್ಪನು ಅವ್ರ ಅಣ್ಣನ ಸಾಯಿಸ್ಬಿಟ್ಟವನಂತೆ. ಅದಕ್ಕೆ ಸಿಂಚು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡೋಗ್ಬಿಟ್ಟವಳೆ. ಅಯ್ಯೋ ಇದೇನು ಹಿಂಗೆ ಹೇಳ್ತಾ ಇದೆಯಾ? ಯಾಕೆ ಏನಾಯ್ತು? ಅದೇನೋ ನಂಗೆ ತಿಳಿದಪ್ಪ. ಅದಕ್ಕೆ ಆ ಅಪ್ಪನೇರು ಗೊಳೋ ಅಂತ ಹತ್ಕೊಂಬಂದ್ಲ. ಸರೋಜಿ ಏನು ಮಾಡಬೇಕು ಅಂತ ಕಾರುಣ್ಯನ ಕೇಳ್ತೀನಿ ಅಂತ ಕಾರುಣ್ಯ ಅವ್ರ ಮನೆ ಹತ್ರ ಕರ್ಕೊಂಡೋಗೋಳೆ. ಅಲ್ಲ ಅದ್ಯಾಕೆ ಸ್ವಂತ ಅಣ್ಣನ ಅಪ್ಪನು ಸಾಯ್ಸಕ್ಕೆ ಹೋಗಿದ್ವು? ಅದೇನೋ ನಂಗೂ ತಿಳಿದು. ಅತ್ತೆ ತಿರ್ಕೊಂಡು ಮಾತಾಡು, ಅತ್ತೆ ತಿರ್ಕೋ. ಏಯ್, ನಿನ್ನಷ್ಟೊತ್ತು ಬಾಯಿ ಮುಚ್ಕೊಂಡಿರ್ತೀಯಾ? ಮುಂದುವರಿಯುವುದು.